ಅಮೆರಿಕ ಡೀಲ್ ಆಳ ಅಗಲ ವಿಪಕ್ಷ ಹೇಳ್ತಾ ಇರೋದು ಎಷ್ಟು ನಿಜ? ರೈತರ ಹಿತಾಸಕ್ತಿ ರಕ್ಷಣೆಗೆ ಮೋದಿ ಸರ್ಕಾರ ಮಾಡ್ತಾ ಇರೋದೇನು? ಟ್ರಂಪ್ ಜೊತೆಗಿನ ಒಪ್ಪಂದ ಲಾಭವೇನು, ಭವಿಷ್ಯವೇನು? ಇದು ಡೀಲ್ ಸೀಕ್ರೆಟ್ ಸ್ಟೋರಿ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಆದಾಗ ಒಂದಿಷ್ಟು ಸಹಜವಾಗಿ ಭವಿಷ್ಯದ ಬಗ್ಗೆ ಚರ್ಚೆಗಳಾಗ್ತಿತ್ತು. ಸಾಕಷ್ಟು ಅವಕಾಶಗಳು ಭಾರತಕ್ಕೆ ಸಿಗುತ್ತೆ, ಏಷ್ಯಾ ರಾಷ್ಟ್ರಗಳ ಪೈಕಿ ಭಾರತಕ್ಕೆ ಅವಕಾಶ ಜಾಸ್ತಿ ಅಂತೆಲ್ಲ ಚರ್ಚೆಗಳಾಗ್ತಿತ್ತು. ಆದರೆ ಈಗ ವಿಪಕ್ಷ ಒಂದು ಪ್ರಶ್ನೆಯನ್ನ ಎತ್ತಿದೆ. ಕೃಷಿ ವಲಯಕ್ಕೆ ಇದರಿಂದ ಏನ್ ಲಾಭ, ಭವಿಷ್ಯ ಹೇಗೆ? ರೈತರ ಹಿತಾಸಕ್ತಿಯನ್ನ ಈ ಸರ್ಕಾರ ಕಾಪಾಡುತ್ತಾ ಇಲ್ವಾ? ಈ ಒಪ್ಪಂದದ ಮುಖೇನ ಮಂಡಿ ಉರ್ತಾ ಹಾಗಾದ್ರೆ ಭಾರತ? ಸುಂಕದ ವಿಷಯವಾಗಿ ಭಾರತ ರಾಜಿ ಮಾಡ್ಕೊಂಡಿದ್ಯಾ ಅಂತೆಲ್ಲ ಒಂದಿಷ್ಟು ಪ್ರಶ್ನೆಗಳನ್ನ ಎತ್ತಿದೆ. ಹಾಗಾದ್ರೆ ವಿಪಕ್ಷಗಳು ಹೇಳ್ತಾ ಇರೋದು ನಿಜಾನ ಸುಳ್ಳ? ರೈತರ ಹಿತವನ್ನ ಮೋದಿ ಸರ್ಕಾರ ಕಾಪಾಡುತ್ತಾ? ಒಪ್ಪಂದದಲ್ಲಿ ಕೃಷಿ ಉತ್ಪನ್ನಗಳು ಸೇರ್ಸಲ್ವಾ? ಕೇಂದ್ರ ಕೃಷಿ ಸಚಿವರ ಸ್ಪಷ್ಟತೆ ಏನು ಈ ವಿಷಯವಾಗಿ? ಈಗ ಅಲ್ಲಿಂದ ಕೃಷಿ ಉತ್ಪನ್ನಗಳನ್ನ ಆಮದು ಮಾಡ್ಕೊಳ್ತಾರೆ ಅಂತ ಹೇಳಿ ಕಾಂಗ್ರೆಸ್ ನೇರ ಆರೋಪಗಳನ್ನ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿನ ರೈತರಿಗೆ ಇದರಿಂದ ಸಮಸ್ಯೆ ಆಗುತ್ತೆ. ಪಾರದರ್ಶಕತೆ ಬೇಕು ಈ ವಿಷಯವಾಗಿ, ಕೃಷಿ ಉತ್ಪನ್ನದ ವಿಷಯವಾಗಿ, ರೈತರ ವಿಷಯವಾಗಿ ಸ್ಪಷ್ಟನೆ ಕೊಡಿ ಅಂತ ಕೇಳಿದಕ್ಕೆ ಕೇಂದ್ರ ಕೃಷಿ ಸಚಿವರು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪಿಯೂಷ್ ಗೋಯಲ್ ಹೇಳ್ತಾರೆ, ಇನ್ನೊಂದು 2-3 ದಿನ ನಮಗೆ ಸಮಯ ಬೇಕು, ಅಂತಿಮ ಹಂತದಲ್ಲಿ ಇದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಬಗ್ಗೆ ಕೃಷಿ ಸಚಿವರು ಏನ್ ಹೇಳಿದ್ದಾರೆ ನೋಡೋಣ. कल पीयूष जी ने स्पष्ट कर दिया है, मैं फिर कह रहा हूं कि हमारे मुख्य अनाज, मुख्य फल और हमारे डेयरी उत्पाद, हमारा मिलेट्स, सबको सुरक्षित रखा गया है. इनके लिए कोई बाजार नहीं खोला जा रहा और इसलिए मैं पूरी तरह से संतुष्ट हूं. बल्कि भारत के किसानों के हितों के संरक्षण के लिए ಹೃದಯ से ಧನ್ಯವಾದ देता हूं. ರೈತರ ರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧ ಅಂತ ಹೇಳಿ ಕೇಂದ್ರ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳ್ತಾ ಇದ್ರು. ಪಟೇಲ್, ಈಗ ಆ ಡೀಲ್ ಆದಾಗ ಸಹಜವಾಗಿ ಒಂದು ಸಂತಸ ಆಯಿತು, ಭವಿಷ್ಯದ ದೃಷ್ಟಿಯಿಂದ ಭಾರತಕ್ಕೆ ಹೆಚ್ಚು ಅವಕಾಶ ಸಿಗುತ್ತೆ ಅಂತ ಹೇಳಿ. ಈಗ ಕೃಷಿ ವಲಯ ಅಂತ ಬಂದಾಗ ಅಲ್ಲಿಂದ ಆಮದು ಮಾಡ್ಕೊಳ್ತಾರೆ, ಸೊ ಇಲ್ಲಿನ ರೈತರಿಗೆ ಪೆಟ್ಟು ಕೊಡುತ್ತೆ ಅಂತ ಹೇಳಿ. ಈ ತರದ ಒಪ್ಪಂದಗಳಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಗೊಂದಲ ಇದ್ದಾಗ ಪಾರದರ್ಶಕತೆ ಅನ್ನೋದು ಬೇಕಲ್ವಾ? ಒಂದು ಸ್ಪಷ್ಟತೆಯನ್ನ ಕೊಟ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಅಫ್ಕೋರ್ಸ್, ನಿಮಗೆ ಈ ದೇಶಕ್ಕೆ ಅನ್ನ ಕೊಡ್ತಿರೋರು ಮೀಡಿಯಾದವರಲ್ಲ, ಪ್ರೈಮ್ ಮಿನಿಸ್ಟರ್ ಅಲ್ಲ, ಚೀಫ್ ಮಿನಿಸ್ಟರ್ ಅಲ್ಲ, ಎಂಜಿನಿಯರು, ಸೈಂಟಿಸ್ಟ್ಗಳು, ಡಾಕ್ಟರ್ಸು ಅಲ್ಲ. ಈ ದೇಶಕ್ಕೆ ಅನ್ನ ಕೊಡ್ತಿರೋನು ರೈತ ಈ ದೇಶದ ಬೆನ್ನೆಲುಬು. ಅನ್ನ ಕೊಡ್ತಕ್ಕಂಥ ರೈತ 60%, 65% ಹೇಳ್ತಾರೆ. ಬಹುಶಃ ಇವತ್ತಿನ ಕೃಷಿ ಮೋರ್ ದೆನ್ 50%ಗೆ ಇಳಿದಿರ್ತಕ್ಕಂಥದ್ದು. ಅದು ಮತ್ತೆ ದಿನೇ ದಿನ ಕುಸಿತ ಆದರೆ ದೇಶದಲ್ಲಿ ಹಾಹಾಕಾರ ಆಗುತ್ತೆ. ಯಾವ ಹಸಿರು ಕ್ರಾಂತಿ ಅಂತ ನಾವು ಖುಷಿ ಪಡ್ತಿದ್ದೀವಿ, ಮುಂದೊಂದು ದಿನ ಒಣ ಕ್ರಾಂತಿ ಆಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಸರ್ಕಾರಗಳು ಬಂದರೂ ಕೂಡ ರೈತರ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡಲ್ಲ. ರಸಗೊಬ್ಬರ ವಿಚಾರದಿಂದ ಹಿಡಿದು ಫರ್ಟಿಲೈಸರ್ದಿಂದ ಎಲ್ಲರೂ ಕೂಡ ಟ್ಯಾಕ್ಸ್ ಹಾಕ್ತಾರೆ, ಅದ್ರ ರೇಟ್ ಜಾಸ್ತಿ ಮಾಡ್ತಾರೆ ವಿನ ರೈತರ ಹಿತಾಸಕ್ತಿಗೆ ಯಾವುದೇ ಸರ್ಕಾರಗಳು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಎಸ್, ಅಮೇರಿಕ ಅನ್ನೋದು ಅದು ವಸಾಹತು ಸಾಯಿ, ಆರ್ಥಿಕ ಸಾಯಿ ಬುದ್ಧಿ. ಅವ್ರ ದೇಶ ಮೊದಲು ಅಂತ ಹೇಳ್ತಾರೆ. ಈಗ ಮಗ ಆಯ್ತಾ, ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಟ್ರಂಪ್ಗೆ ಏನು ಅವ್ರ ದೇಶ ಉದ್ಧಾರ ಆಗಬೇಕಷ್ಟೇ, ಬೇರೆಯವ್ರು ಹಾಳಾದರೂ ಪರವಾಗಿಲ್ಲ. ಬೇರೆಯವರು ಅವ್ರ ದೇಶ ಉದ್ಧಾರಕ್ಕಾಗಿ ಯಾವುದೇ ದೇಶವನ್ನು ಎದುರಿಸುವಂಥ, ಥ್ರೆಟ್ ಮಾಡ್ತಕ್ಕಂಥ, ಟ್ಯಾಕ್ಸ್ ಟೆರರಿಸಮ್ ಮಾಡ್ತಕ್ಕಂಥ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೂಡ ಬಳಸ್ತಾರೆ. ಈಗ ಅವ್ರು ಹೇಳ್ತಾರೆ, ನೀವು ರಷ್ಯಾದಿಂದ ತೈಲವನ್ನು ನಾವು ರಷ್ಯಾದಿಂದ ನಮಗೆ ಕಡಿಮೆ ದರದಲ್ಲಿ ತೈಲ ಸಿಕ್ತಿತ್ತು. ಒಂದು ಸೆಕೆಂಡ್, ಅದಕ್ಕಿಂತ ಜಾಸ್ತಿ ನಾವು ವೆನಿಜುವೆಲಾದಿಂದ ತಗೊಳ್ಬೇಕು. ವೆನಿಜುವೆಲಾಗ ಅಂಡರ್ ಕಂಟ್ರೋಲ್ ಬೈ ಅಮೇರಿಕಾ. ಹಾಗಾಗಿ ವೆನಿಜುವೆಲಿಂದ ತಗೊಳ್ಳಿ ಅಂತ ಹೇಳ್ತಾರೆ. ಯಾರಿಗೆ ಲಾಸು? ನಮಗೆ ಒಂದು ಸೆಕೆಂಡ್ ಲಾಸು. ಆ ಮುಖಾಂತರ ಮತ್ತು ಅಮೇರಿಕದ ಎಲ್ಲ ಉತ್ಪನ್ನಗಳಿಗೆ ಭಾರತಕ್ಕೆ ಅವರು ರಫ್ತು ಮಾಡ್ತಕ್ಕಂಥ 0%. ನಾವು ಮಾತ್ರ ಅಮೇರಿಕ ನಮ್ಮ ಉತ್ಪನ್ನಗಳಿಗೆ ಅವರು 18% ಟ್ಯಾಕ್ಸನ್ನು ಹಾಕ್ತಿದ್ದಾರೆ. ಒಪ್ಪಂದಗಳು ಯಾವ ರೀತಿ ಇರಬೇಕು? ದೇಶದ ಐಕ್ಯತೆಗೆ ಧಕ್ಕೆ ಆಗಬಾರ್ದು, ದೇಶದ ಕೃಷಿಕರಿಗೆ, ದೇಶದ ಕಾರ್ಮಿಕರಿಗೆ, ದೇಶದ ಆರ್ಥಿಕ ವ್ಯವಸ್ಥೆಗೆ ಪೆಟ್ಟಾಗಬಾರ್ದು. ಎಲ್ಲೊಂದು ಕಡೆ ಆಯಿತು ಅಮೇರಿಕ ದೊಡ್ಡಣ್ಣ ಅಂದ ತಕ್ಷಣ ಇಡೀ ದೇಶವನ್ನು ನಾವು ಬರ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಒಪ್ಪಂದದ ವಿಚಾರದಲ್ಲಿ ಕ್ಲಾರಿಫಿಕೇಷನ್ ಇಲ್ಲ ಮತ್ತು ನೀವು ಹೇಳ್ದಂಗೆ ಟ್ರಾನ್ಸ್ಪರೆನ್ಸಿ ಇಲ್ಲ ಅನ್ನೋದು ದೇಶಾದ್ಯಂತ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಎಸ್, ಈಗ ಕೃಷಿ ಸಚಿವರು ಚೌಹಾಣ್ರವರು ಸ್ಪಷ್ಟನೆಯನ್ನು ಕೊಟ್ಟರು. ಅವ್ರು ಹೇಳ್ತಾ ಇದ್ದಾರೆ, ನಾವು ಗೋಧಿ ಇರುವಂಥದ್ದು ಆಹಾರ ಉತ್ಪನ್ನ, ದವಸ ಧಾನ್ಯಗಳಿಗೆ ಯಾವುದೇ ರೀತಿಯ ನಾವು
ರಫ್ತು ಮಾಡ್ಕೊಳ್ಳಲ್ಲ, ಆಮದು ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು. ಈಗ ಅಮೇರಿಕ ಹೇಳ್ತಿದೆ ನೀವು ರಷ್ಯಾದಿಂದ ತೈಲವನ್ನು ಸ್ಟಾಪ್ ಮಾಡ್ತೀವಿ ಅಂತೇಳಿ ಕಮಿಟ್ ಆಗಿದ್ದಾರೆ, ಮತ್ತು ಅಮೇರಿಕದಿಂದ ಪರ್ಚೇಸ್ ಮಾಡೋಕ್ಕೆ ಅವರು ರೆಡಿಯಾಗಿದ್ದಾರೆ. ಮತ್ತು ಅಮೇರಿಕದ ಎಲ್ಲ ಕೃಷಿ ಉತ್ಪನ್ನಗಳಿಂದ ಅಮೇರಿಕದ ಎಲ್ಲ ಉತ್ಪನ್ನಗಳಿಗೆ ಭಾರತ 0% ಟ್ಯಾಕ್ಸನ್ನು ಹಾಕ್ತಿದೆ ಅನ್ನೋ ಮುಖಾಂತರ ಹಾಕಿದೆ ಅಂದರೆ ಸ್ವತಃ ಅಮೇರಿಕದ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು. ಈಗ ಕೃಷಿ ಸಚಿವರು ಹೇಳ್ತಾರೆ ಯಾವುದೇ ಟ್ಯಾಕ್ಸ್ ಇಲ್ಲ ಮತ್ತು ದವಸ ಧಾನ್ಯಗಳನ್ನು ನಾವು ಆಮದು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿರ್ತಕ್ಕಂಥದ್ದು. ಆದರೆ ನೀವು ಏನು ಒಪ್ಪಂದವನ್ನು ಮಾಡ್ಕೊಂಡಿದ್ರಿ, ಈಗ ಏನು ಸಿಗ್ನೇಚರ್ ಈಗ ಪಾರದರ್ಶಕತೆ ಇರಬೇಕಲ್ವಾ? ಈ ದೇಶದ ಜನರ ಮುಂದೆ ಪಾರದರ್ಶಕ, ಯಾವುದೇ ಸರ್ಕಾರಗಳು ಪಾರದರ್ಶಕ ಇರಬೇಕು. ಇಂಥ ಒಪ್ಪಂದಗಳಿದೆಯಲ್ಲ ಅದು ದೇಶದ ಆರ್ಥಿಕ ವ್ಯವಸ್ಥೆಗೆ ಮತ್ತು ಯಾವುದೋ ರೈತರಿಗೆ ಮತ್ತೊಂದರಿಗೆ ತೊಂದರೆ ಆಗಬಾರ್ದಲ್ಲ. ಆದರೆ ಇವ್ರು ಏನು ಡೀಲ್ ಮಾಡಿದ್ರು, ಏನು ಒಪ್ಪಂದವನ್ನು ಮಾಡಿದ್ರು, ಪಬ್ಲಿಕ್ ಡೊಮೇನ್ಗೆ ಬಿಡಿ. ಸಂಸತ್ನಲ್ಲೇ ಕಾಂಗ್ರೆಸ್ ಅದನ್ನೇ ಹೇಳ್ತಿರೋದು, ಅಂದ್ರೆ ವಿಪಕ್ಷಗಳು ಅಂದ್ರೆ ಯಾವ ತರ ಮಂಡಿ ಊರಿದೆ ಭಾರತ, ಇಲ್ಲಿ ರಾಜಿ ಏನೋ ಆಗಿದೆ, ಆ ರಾಜಿ ಸೀಕ್ರೆಟ್ ನೀವು ಬಿಟ್ಕೊಡ್ತಿಲ್ಲ, ಸಂಸತ್ನಲ್ಲೇ ಕ್ಲಾರಿಟಿ ಕೊಡ್ಲಿ ಅಂತ. ಎಸ್, ಕ್ಲಾರಿಟಿ ಕೊಡಲಿ. ಈಗ ಅಮೇರಿಕದಿಂದ ದವಸ ಧಾನ್ಯಗಳನ್ನ ಆಮದು ಮಾಡಲ್ಲ, ಒಂದು ವೇಳೆ ಅವರು ನಾವು ಆಮದು ಮಾಡಿಕೊಂಡ್ರೆ ಅವರು ರಫ್ತು ಮಾಡಿದರೆ ಯಾವುದೇ ಟ್ಯಾಕ್ಸ್ ಇಲ್ಲ ಅನ್ನೋದು. ನೀವು ಒಪ್ಪಂದಗಳನ್ನ ಮಾಡಿದರೆ ಒಪ್ಪಂದಗಳನ್ನ ಪಬ್ಲಿಕ್ ಡೊಮೇನ್ಗೆ ಬಿಡಿ, ಸಾರ್ವಜನಿಕರಿಗೆ ಬಿಡೋದ್ರಿಂದ ನಿಮಗೂ ಕೂಡ ಒಂದಷ್ಟು ಗೌರವ ಬರುತ್ತೆ. ಆದರೆ ಒಂದು ವೇಳೆ ಯಾವುದೇ ಸರ್ಕಾರಗಳು ರೈತರ ಹಿತಾಸಕ್ತಿಗೆ ಧಕ್ಕೆ ಬರೆದ್ರೆ, ರೈತರ ಬೆನ್ನುಮೂಳೆನ ಮುರಿದ್ರೆ ಎಂಥದೇ ಸರ್ಕಾರ ಇರ್ಬೋದು ಯಾವತ್ತಾದರೂ ಕೂಡ ಅನುಭವಿಸ್ತಾರೆ. ಯಾಕಂದರೆ ರೈತರೇ ಈ ದೇಶದ ಬೆನ್ನೆಲುಬು. ಆದರೆ ಅಮೆರಿಕ ಮತ್ತು ಭಾರತದ ನಡುವಿನ ಈ ಒಪ್ಪಂದದ ಮೇಲೆ ಹಲವಾರು ಅನುಮಾನಗಳು ಇರ್ತಕ್ಕಂಥದ್ದು. ಈಗಾಗಲೇ ಕೇಂದ್ರ ಸಚಿವರು ಕ್ಲಾರಿಫೈ ಮಾಡಿದ್ದಾರೆ, ಇದರಿಂದ ಅನುಕೂಲ ಆಗುತ್ತೆ ಅಂತ. ಈಗ ಅಮೇರಿಕಕ್ಕೆ ನಾವು ರಫ್ತು ಮಾಡ್ತೀವಿ, ನಮ್ಗೆ ನೋಡಿ ಅಮೇರಿಕ ಒಂದೇ ವರ್ಷಕ್ಕೆ 50 ಶತಕೋಟಿ ಡಾಲರಷ್ಟು ನಮ್ಮಲ್ಲಿ ನಮಗೆ ಅವರ ಇಂಧನದಿಂದ ಹಿಡಿದು ಕೃಷಿ ಉತ್ಪನ್ನಗಳಿಂದ ಹಿಡಿದು ಅಮೇರಿಕ ಭಾರತ ಜೊತೆ ವ್ಯಾಪಾರ ವಹಿವಾಟನ್ನು ಮಾಡ್ತಿರೋದು. ಸುಮಾರು 50 ಶತಕೋಟಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಸುಮಾರು 50,000 ಕೋಟಿ ನಮ್ಮ ಜೊತೆ ವ್ಯಾಪಾರ ವಹಿವಾಟನ್ನು ಮಾಡ್ತಿರ್ತಕ್ಕಂಥದ್ದು. ನಮ್ಮದು ಸಾಗರೋತ್ಪನ್ನಗಳು ಕೂಡ ಒಳ್ಳೆ ಡಿಮ್ಯಾಂಡ್ ಇರ್ತಕ್ಕಂಥದ್ದು. ನಮ್ಮ ಆಹಾರ ಅಗ್ರಿಕಲ್ಚರ್ ಕೃಷಿ ಉತ್ಪನ್ನಗಳು ಕೂಡ ಅಮೆರಿಕದಲ್ಲೇ ಒಳ್ಳೆ ಡಿಮ್ಯಾಂಡ್ ಇರ್ತಕ್ಕಂಥದ್ದು. ಮೊದಲು ಅವರು 50% ಟ್ಯಾಕ್ಸನ್ನು ಹಾಕಿದ್ರು, ಅದು ಲೆಕ್ಕ ಹಾಕಿದರೆ ನಮಗೂ ಕೂಡ ಲಾಭ ಇದೆ, ನಮಗೂ ಲಾಭ ಇಲ್ಲ ಅಂತ ಇಲ್ಲ, ವ್ಯಾಪಾರ ವಹಿವಾಟು ಸರಿ ಇದೆ. ಆದರೆ ನಾವ್ಯಾಕೆ ಅವರಿಗೆ 0% ಟ್ಯಾಕ್ಸನ್ನು ಫ್ರೀ ಕೊಡಬೇಕು ಅನ್ನೋದು ನಮಗೆ ಮಾತ್ರ ಅವರು 18% ಟ್ಯಾಕ್ಸನ್ನು ಹಾಕ್ತಾರೆ. ನಾವ್ಯಾಕೆ ಅಮೇರಿಕದ ಎಲ್ಲ ಉತ್ಪನ್ನಗಳ ಮೇಲೆ ಅವರು ರಫ್ತು ಮಾಡ್ತಕ್ಕಂಥ ಬರೀ 0% ಅಂದರೆ ಫ್ರೀ ತಂದು ಕೊಟ್ಟಂಗೆ ಆಯ್ತು. ಅಂದರೆ ಅಮೇರಿಕದ ಉತ್ಪನ್ನಗಳಿಗೆ ನಮ್ಮ ಮಾರುಕಟ್ಟೆಯನ್ನು ಅತಿ ದೊಡ್ಡ ಮಾರುಕಟ್ಟೆಗೆ ಮಾಡೋ ಮುಖಾಂತರ ಅಮೇರಿಕಕ್ಕೆ ಅತಿ ದೊಡ್ಡ ಲಾಭವನ್ನು ನಾವು ಮಾಡಿಕೊಡ್ತೀವಿ ಅಂತೇಳಿ ಈಗ ಬಂದಿರತಕ್ಕಂಥ ಆರೋಪ ಇರ್ತಕ್ಕಂಥದ್ದು. ಸರ್ಕಾರ ಯಾವ ರೀತಿ ಡೀಲ್ ಮಾಡಿದೆ ಗೊತ್ತಿಲ್ಲ. ಆದರೆ ಅವರ ದವಸ ಧಾನ್ಯಗಳನ್ನು ಇಂಡಿಯಾಗೆ ಏನಾದರೂ ಕಳಿಸ್ಕೊಟ್ರೆ, ಅದರಲ್ಲೂ ಕೂಡ 0% ಟ್ಯಾಕ್ಸ್ ಕೊಟ್ಟರೆ ಬಹುಶಃ ಭಾರತದ ದೇಶದ ರೈತರಿಗೆ ಈ NDA ಸರ್ಕಾರ ಅತಿ ದೊಡ್ಡ ಅನ್ಯಾಯ ಮಾಡಿದಂತಾಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಗ ಉಭಯ ದೇಶಗಳ ನಡುವೆ ವ್ಯಾಪಾರ ಒಪ್ಪಂದ ಅದು ಸಹಜ ಪ್ರಕ್ರಿಯೆ, ಎಸ್ಪೆಷಲಿ ರಕ್ಷಣಾ ಕ್ಷೇತ್ರ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರದಲ್ಲಿ. ಆದರೆ ರೈತರ ವಿಷಯಕ್ಕೆ ಬರೋದು ಬೇಡ ಅನ್ನೋದು ವಿಪಕ್ಷಗಳ ಮಾತು. ನೋಡೋಣ, ಇನ್ನೊಂದು 2-3 ದಿವಸ ಟೈಮ್ ಕೇಳಿದ್ದಾರೆ ಬಿಜೆಪಿ ಅವರು. ಸೊ ನಾವು ಒಂದು ಕ್ಲಾರಿಟಿ ಕೊಡ್ತೀವಿ, ಅದು ಏನಿದೆ ಅಂತ ತೋರಿಸ್ಬಿಡ್ತೀವಿ. ವ್ಯಾಪಾರ ಒಪ್ಪಂದದ ಡೀಲನ್ನು ಭಾರತೀಯ ಜನತಾ ಪಕ್ಷದವರು ಸಾರ್ವಜನಿಕರಿಗೆ ಮುಂದೆ ತೆರೆದಿಡ್ಬೋದು ಅನ್ಸುತ್ತೆ, ಪಬ್ಲಿಕ್ ಡೊಮೈನ್ಗೆ ಇಡ್ಬೋದು ಅನ್ಸುತ್ತೆ. ಆಗ ಕಾಂಗ್ರೆಸ್ನ ಆರೋಪ ಮಾಡಿದರೆ ಇವರಿಲ್ಲ ರೈತರಿಗೆ ಅನ್ಯಾಯ ಮಾಡಿದ್ರೆ ಕಾಂಗ್ರೆಸ್ಗೆ ಮುಖಭಂಗ ಆಗುತ್ತೆ. ಬಹುಶಃ ಭಾರತೀಯ NDA ಸರ್ಕಾರ ಏನು ಅಮೆರಿಕ ಜೊತೆಗಿನ ಒಪ್ಪಂದದ ಸಂಬಂಧಪಟ್ಟಾಗೆ ಅಷ್ಟು ಒಪ್ಪಂದವನ್ನು ಪಾರದರ್ಶಕತೆಯನ್ನು ಜನರ ಮುಂದೆ ಇಡೋ ಸಾಧ್ಯತೆ ಇರುವಂಥದ್ದು. ಓಕೆ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಸೋ ಮಚ್ ಪಟೇಲ್, ಇವತ್ತಿನ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ.